ನಮಸ್ಕಾರ ಸ್ನೇಹಿತರೆ, ಶ್ರೀಮನ್ ನರೇಂದ್ರ ಮೋದಿ ಅವರು ಈ ದೇಶದ ಅಧಿಕಾರವನ್ನು ಹಿಡಿದು ನೋಡ್ತಿದ್ದಂತೆ 10 ವರ್ಷಗಳಾದವು. ಮುಂದಿನ ಲೋಕಸಭಾ ಚುನಾವಣೆಗೆ ಅವರು ಸಿದ್ಧರಾಗ್ತಾ ಇದ್ದಾರೆ. ಅವರ ಇಡೀ ಪಕ್ಷ ಸಿದ್ಧವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೇಗಿದೆ ಅಂತ ಕೆಲವು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇವತ್ತಿನ ವಿಡಿಯೋದಲ್ಲಿ ಇಡ್ತೀನಿ. ನಾನು ಚರಣ್ ಐವರ್ನಾಡ್. 2014ರ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಮಹಿಳೆಯರು ದೇಶವನ್ನು ಕಟ್ಟುವವರು ಮತ್ತೆ ಮಹಿಳಾ ಸಬಲೀಕರಣ ಮತ್ತೆ ಅವರ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತೇವೆ, ಅದಕ್ಕೆ ನಮ್ಮ ಪಕ್ಷ ಬದ್ಧವಾಗಿದೆ ಅಂತ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರು. ನಿಜಕ್ಕೂ ಹೆಣ್ಣು ಮಕ್ಕಳು ಮೋದಿಯ ಆಡಳಿತದಲ್ಲಿ ಸುರಕ್ಷಿತರಾಗಿದ್ದಾರೆ. ನೆನಪಿರ್ಲಿ, ಕುಲ್ದೀಪ್ ಸಿಂಗ್ ಸೆಗ್ವಾಲ್ ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರ ಮೇಲೆ ರೇಪ್, ಮಹಿಳಾ ದೌರ್ಜನ್ಯದ ಆರೋಪ ಇದೆ. ಬಹಳಷ್ಟು ಮಂದಿ ಮಹಿಳಾ ಪೀಡಕ ನಾಯಕರಿದ್ದಾರೆ ಬಿಜೆಪಿಯಲ್ಲಿ. ಹೀಗಿರುವಾಗ ಈ ಪಕ್ಷ ಹೆಣ್ಣು ಮಕ್ಕಳಿಗೆ ಎಷ್ಟು ಸುರಕ್ಷತೆಯನ್ನ ಕೊಡಬಲ್ಲದು? ಈ ಪ್ರಶ್ನೆಯನ್ನ ತಲೆಯಲ್ಲಿ ಇಟ್ಟುಕೊಂಡೇ ಹೆಣ್ಣು ಮಕ್ಕಳಿಗೆ ಅವರ ಸುರಕ್ಷತೆಗೆ ಮತ್ತು ಅವರ ಶಿಕ್ಷಣದ ಬಗ್ಗೆ ಮೋದಿ ಸರ್ಕಾರ ಏನು ಮಾಡಿದೆ ಇದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜನವರಿ 2015ರಲ್ಲಿ ನರೇಂದ್ರ ಮೋದಿಯವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಒಂದು ಅಭಿಯಾನವನ್ನು ಆರಂಭಿಸಿದ್ರು. ನಿಮಗೆಲ್ಲ ಗೊತ್ತೇ ಇದೆ. ಅದು ಹೆಣ್ಣು ಮಕ್ಕಳನ್ನ ಉಳಿಸಿ ಅವರನ್ನ ಓದಿಸಿ ಅಂತ. ಆದರೆ ಬಚಾವೋ ಮಾಡಲು ಅವರ ಪಕ್ಷದ ನಾಯಕರೇ ಸಿದ್ಧರಾಗಿದ್ದಾರಾ? ತುಂಬಾ ಮಂದಿಯ ಮೇಲೆ ರೇಪ್ನ ಆರೋಪ ಇದೆ. ಅದೊಂದು ಬೇರೆಯದೇ ಚರ್ಚೆ. ಈ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮದ ಮುಖ್ಯ ಗುರಿ ಏನಪ್ಪಾ ಅಂದ್ರೆ ಭಾರತದಲ್ಲಿ ಮಕ್ಕಳ ಲಿಂಗ ಅನುಪಾತವನ್ನು ಸುಧಾರಿಸೋದು. 2014-15ರಲ್ಲಿ ನವಜಾತ ಶಿಶುಗಳಲ್ಲಿ ಭಾರತವು ಪ್ರತಿ 1,000 ಗಂಡು ಮಕ್ಕಳಿಗೆ 918 ಹೆಣ್ಣು ಮಕ್ಕಳನ್ನ ಹೊಂದಿತ್ತು. 2022-23ರ ಹೊತ್ತಿಗೆ ಅದು 1,000 ಗಂಡು ಹುಡುಗರಿಗೆ 933 ಹುಡುಗಿಯರಿಗೆ ಏರಿಕೆಯಾಗಿದೆ. ಅಂದ್ರೆ ಜಾಸ್ತಿ ಆಗಿದೆ ಅದು. ಇನ್ನು ಶೈಕ್ಷಣಿಕ ವಿಷಯದಲ್ಲಿ ಮಾಧ್ಯಮಿಕ ಶಿಕ್ಷಣದಲ್ಲಿ ಮಹಿಳೆಯರ ದಾಖಲಾತಿ 2014-15ರಲ್ಲಿ 75.51% ಇತ್ತು. ಅದು 19-20ರಲ್ಲಿ 77.83%ಗೆ ಏರಿಕೆಯಾಗಿದೆ. ಒಳ್ಳೆಯ ಸೂಚನೆ. ಆದಾಗ್ಯೂ ಕೂಡ ಜಿಲ್ಲೆಯಾದ್ಯಂತ ಈ ಅಭಿಯಾನ ಏನಿದೆ ಬೇಟಿ ಬಚಾವೋ ಬೇಟಿ ಪಡಾವೋ ಯಾವುದೇ ಪ್ರಗತಿಯನ್ನ ಹೊಂದಿಲ್ಲ. ಹೀಗಂತ ತಜ್ಞರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾರೆ. ಅದಕ್ಕೆ ಅವರು ಕೊಡುವ ಕಾರಣ ಏನಪ್ಪಾ ಅಂದ್ರೆ ಮೋದಿ ಸರ್ಕಾರದ ವಿಫಲ ಬಜೆಟ್ ಪ್ಲಾನಿಂಗ್ ಮತ್ತೆ ಈ ಕಾರ್ಯಕ್ರಮದ ಒಟ್ಟಾರೆ ಕಾರ್ಯಕ್ರಮವನ್ನ ಸರ್ಕಾರ ಮಾನಿಟರಿಂಗ್ ಮಾಡಿರುವ ರೀತಿಯಲ್ಲಿ ಆಗಿರುವ ಕಳಪೆ ಪ್ರಗತಿ. ಈ ಕಾರಣಗಳನ್ನು ಕೊಟ್ಟು ಅವರು ತುಂಬಾ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಈ ಯೋಜನೆ ವರ್ಕ್ ಆಗಿಲ್ಲ ಅಂತ ಹೇಳಿದ್ದಾರೆ. ಮಾತ್ರವಲ್ಲ, ಈ ಯೋಜನೆಯ ಹಣವನ್ನ ಪ್ರಚಾರ ಕಾರ್ಯಕ್ಕೆ ಬಳಸಿದ್ದಾರೆ ಅಂತ ಮೋದಿ ಸರ್ಕಾರದ ಮೇಲೆ ಆರೋಪ ಕೂಡ ಇದೆ. 2014 ಮತ್ತೆ 2021ರ ನಡುವೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ 58% ಹಣ, ಅರ್ಧಕ್ಕಿಂತ ಜಾಸ್ತಿ ಬಜೆಟ್ ಅನ್ನು, ಅದಕ್ಕೆ ಮೀಸಲಿಟ್ಟ ಹಣವನ್ನ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡೋದಕ್ಕೆ ಖರ್ಚು ಮಾಡಲಾಯಿತು ಅಂತ ಮೋದಿ ಸರ್ಕಾರದ ಮೇಲೆ ಗಂಭೀರವಾದ ಆರೋಪ ಇದೆ. ಇನ್ನು ಹೆಣ್ಣು ಮಕ್ಕಳಿಗೆ ನೀಡಬೇಕಾದ ಆರೋಗ್ಯ ಸೇವೆಗಳ ಕಥೆ ಏನು? ಬಿಜೆಪಿಯ ಅದೇ 2014ರ ಪ್ರಣಾಳಿಕೆಯಲ್ಲಿ ಪೋಷಣೆ ಮತ್ತು ಗರ್ಭಧಾರಣೆಯ ಮೇಲೆ ವಿಶೇಷ ಗಮನವನ್ನ ಅವರು ಆ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು. ಮಹಿಳೆಯರ ಆರೋಗ್ಯವನ್ನು ಸುಧಾರಿಸಲು ಮಿಷನ್ ಮೋಡ್ನಲ್ಲಿ ಸರ್ಕಾರ ಕೆಲಸ ಮಾಡ್ತದೆ ಅಂತ ಬಿಜೆಪಿ ಹೇಳಿಕೊಂಡಿತ್ತು. 2019ರ ಪ್ರಣಾಳಿಕೆಯಲ್ಲಿ ಪ್ರಧಾನಿ ಮೋದಿ ಅವರು ಮಾತೃವಂದನಾ ಯೋಜನೆ ಮತ್ತೆ ಪ್ರಧಾನಮಂತ್ರಿ ಮಾತೃತ್ವ ಸುರಕ್ಷಾ ಅಭಿಯಾನದಂತ ಯೋಜನೆಗಳ ಮೂಲಕ ಈ ಎಲ್ಲ ಮಹಿಳೆಯರಿಗೆ ಉತ್ತಮ ಗುಣಮಟ್ಟದ ಸುಲಭವಾಗಿ ಕೈಗೆ ಎಟುಕುವ ತಾಯಿಯ ಆರೋಗ್ಯ ಸೇವೆಗಳನ್ನ ಕೊಡುವ ಭರವಸೆಯನ್ನು ಅವರು ಕೊಟ್ಟಿದ್ರು. ಅದು 2019ರ ಅವರ ಪ್ರಣಾಳಿಕೆಯಲ್ಲಿತ್ತು. 2015 ಮತ್ತೆ 16 ಮತ್ತೆ 2019-21ರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಡೇಟಾವನ್ನು ನೀವು ನೋಡಿದ್ರೆ ತಾಯಿಯ ಆರೋಗ್ಯ ಸೂಚಕಗಳಲ್ಲಿ ಸ್ಥಿರವಾದ ಒಂದು ಸುಧಾರಣೆಯನ್ನು ಅದು ತೋರಿಸ್ತದೆ. ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿ ಅಂದ್ರೆ ಆಸ್ಪತ್ರೆಯಲ್ಲಿ ಆಗುವ ಹೆರಿಗೆಯ ಪ್ರಮಾಣ 9.8%ಗೆ ಏರಿಕೆಯಾಗಿದೆ. ಮತ್ತೆ ಹೆರಿಗೆಯ ನಂತರ ತಾಯಿ ಮತ್ತೆ ಮಗು ಆಸ್ಪತ್ರೆಗೆ ಭೇಟಿ ನೀಡುವ ಪ್ರಮಾಣ ಕೂಡ 15.6%ನಷ್ಟು ಹೆಚ್ಚಾಗಿದೆ. ಒಳ್ಳೆಯ ಸೂಚನೆ. ಆದರೆ ತಾಯಿಯ ಆರೋಗ್ಯದ ಬಗ್ಗೆ ಮಾತ್ರ ಇಷ್ಟು ಸುಧಾರಣೆಯನ್ನ ಅವರು ತಂದಿದ್ದಾರೆ ಅಂತ ಅನ್ಕೊಂಡ್ರೆ ಮಹಿಳೆಯರ ಆರೋಗ್ಯದ ಅಗತ್ಯತೆಗಳನ್ನ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. 2019-21ರಲ್ಲಿ ನಡೆದ ಸಮೀಕ್ಷೆಯ ವರದಿ ಏನು ಹೇಳುತ್ತದೆ ಅಂದ್ರೆ ಸುಮಾರು 60% ಮಹಿಳೆಯರು ಆರೋಗ್ಯ ಸೇವೆಯನ್ನ ಪಡೆಯುವುದಕ್ಕೆ ಅನೇಕ ತೊಂದರೆಗಳನ್ನ ಎದುರಿಸುತ್ತಿದ್ದಾರೆ ಅಂತ ಆ ವರದಿ ಹೇಳುತ್ತದೆ. ದೆಹಲಿಯ ಆಸ್ಪತ್ರೆಗಳಲ್ಲಿ 23 ಲಕ್ಷಕ್ಕೂ ಹೆಚ್ಚು ಹೊರ ರೋಗಿಗಳ ಅಪಾಯಿಂಟ್ಮೆಂಟ್ಗಳ ದಾಖಲೆಗಳನ್ನ ಪರೀಕ್ಷಿಸಿ ಒಂದು ಸಮೀಕ್ಷೆಯನ್ನ ನಡೆಸಲಾಯಿತು. 2022ರ ಈ ಅಧ್ಯಯನದಲ್ಲಿ ಆರೋಗ್ಯ ಸೇವೆಯಲ್ಲಿ ವ್ಯಾಪಕವಾದ ಲಿಂಗ ತಾರತಮ್ಯ ನಡೀತಾ ಇದೆ ಎನ್ನುವುದು ಕಂಡು ಬಂದಿದೆ. ಆಸ್ಪತ್ರೆಗೆ ಹೋಗುವ ಪ್ರತಿ 100 ಜನ ರೋಗಿಗಳಲ್ಲಿ 63 ಜನ ಪುರುಷರು, ಮಹಿಳೆಯರ ಸಂಖ್ಯೆ ಕೇವಲ 37 ಮಾತ್ರ. ಅಂದ್ರೆ ಅರ್ಧಕ್ಕಿಂತ ಜನ ಮಹಿಳೆಯರು ಅನಾರೋಗ್ಯದ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗ್ತಾ ಇಲ್ಲ.
ಇನ್ನು ಮಹಿಳಾ ಉದ್ಯೋಗದ ವಿಚಾರಕ್ಕೆ ಬಂದರೆ ಬಿಜೆಪಿ ತನ್ನ 2019 ಪ್ರಣಾಳಿಕೆಯಲ್ಲಿ ಮಹಿಳೆಯರು ಹೆಚ್ಚೆಚ್ಚು ಉದ್ಯೋಗಗಳನ್ನು ಮಾಡುವಂತೆ ನಾವು ಮಾಡ್ತೇವೆ ಅಂತ ಅದು ಹೇಳ್ಕೊಂಡಿತ್ತು. ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ 15 ಮತ್ತು 59 ವರ್ಷ ಪ್ರಾಯದ ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆಯ ಪ್ರಮಾಣ, ಅಂದರೆ 15 ಮತ್ತು 59 ವರ್ಷ ಪ್ರಾಯದವರು ಏನು ಕೆಲಸ ಮಾಡ್ತಾ ಇದ್ದಾರೆ ಇವರಲ್ಲಾಗಿರುವ ಈ ಪ್ರಮಾಣ ಏನಿದೆ ಇದು 2017-18ರಲ್ಲಿ 22.9% ಇತ್ತು. ಅದು 2022-23ರಲ್ಲಿ 34.1%ಗೆ ಏರಿಕೆಯಾಗಿದೆ. ನೀವು ಇದನ್ನ ಒಳ್ಳೆಯ ಸೂಚನೆ ಅಂತ ಹೇಳಬಹುದು. ಆದರೆ ಈ ಹೆಚ್ಚಳ ಏನಿದೆ ಅಂದ್ರೆ ಹೆಚ್ಚು ಜನ ಉದ್ಯೋಗವನ್ನು ಮಾಡ್ತಿರೋದು ಮಹಿಳೆಯರು ಏನು ತೋರಿಸ್ತದೆ ಈ ಡೇಟಾ, ಅದು ಆರ್ಥಿಕ ಸಂಕಷ್ಟವನ್ನು ತೋರಿಸ್ತದೆ. ಯಾಕಂದ್ರೆ ಹೊಸದಾಗಿ ಉದ್ಯೋಗಗಳಿಗೆ ಸೇರಿರುವ ಮಹಿಳೆಯರು ಏನಿದ್ದಾರೆ ಅವರು ಕೃಷಿಯಲ್ಲಿ ಸ್ವಯಂ ಉದ್ಯೋಗ ಮಾಡುವ ಮೂಲಕ ಈ ವರ್ಕ್ ಫೋರ್ಸ್ಗೆ ಅವರು ಬಂದಿದ್ದಾರೆ. ಅಂದ್ರೆ ಅವರು ಬೇರೆ ಉದ್ಯೋಗ ನೋಡ್ತಾ ಇಲ್ಲ, ಅವ್ರಿಗೆ ಕೈಗೆ ಸಿಕ್ಕ ಕೃಷಿ ಉದ್ಯೋಗಗಳನ್ನು ಅವರು ಮಾಡ್ತಾ ಇದ್ದಾರೆ. ಮತ್ತೆ ಈ ಉದ್ಯೋಗ ಏನಿದೆ ಅದು ಫುಲ್ ಟೈಮ್ ಕೆಲಸ ಏನೂ ಆಗ್ಬೇಕಾಗಿಲ್ಲ. ಹಾಗಾಗಿ ಅನೇಕ ಮಹಿಳೆಯರು ಅನೇಕ ಬಾರಿ ನಿರುದ್ಯೋಗಿಗಳಾಗಿ ಉಳಿತಾರೆ, ಟೆಂಪ್ರರಿ ಕೆಲಸಗಳನ್ನು ಮಾಡ್ತಾರೆ, ಇಲ್ಲವೇ ವೇತನ ಇಲ್ಲದೆ ಸಂಬಳ ಇಲ್ಲದೆ ಕೆಲಸಗಾರರಾಗಿ ಅವರು ಕೆಲಸ ಮಾಡಬೇಕಾಗ್ತದೆ. ಈ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಇದನ್ನ ಈ ಸರ್ವೆ ಹೇಳುತ್ತದೆ. ಮಹಿಳೆಯರು ಉದ್ಯೋಗಗಳಿಗೆ ಸೇರ್ಬೇಕಾಗಿದ್ರೆ ಈಗ ಅವರ ಮಕ್ಕಳ ಆರೈಕೆ ಮಾಡೋದಾದ್ರೂ ಯಾರು, ಅದಕ್ಕೆ ಏನಾದ್ರೂ ಒಳ್ಳೆದನ್ನ ಮಾಡ್ತೇವೆ ಅಂತ ಬಿಜೆಪಿ ಭರವಸೆಯನ್ನು ಕೊಟ್ಟಿತ್ತು. ಆದರೆ ನ್ಯಾಷನಲ್ ಕ್ರೆಶ್ ಸ್ಕೀಮ್ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವ ಕಾರ್ಯನಿರ್ವಹಿಸ್ತಾ ಇರುವ ನರ್ಸರಿ ಶಾಲೆಗಳು ಅಂದ್ರೆ ಕ್ರೆಶ್ಗಳ ಸಂಖ್ಯೆ, ಅಂದ್ರೆ ಈ ಮಕ್ಕಳನ್ನ ಕೆಲಸ ಮಾಡುವವರ ಮಕ್ಕಳನ್ನ ಎಲ್ಲಿ ಕೂರಿಸ್ತಾರೆ ಕೆಲಸಕ್ಕೆ ಹೋಗುವಾಗ ಆ ಕ್ರೆಶ್ಗಳ ಸಂಖ್ಯೆ 2013ರಲ್ಲಿ 25,000 ಇತ್ತು. 25,000 ಇತ್ತು. ಮೋದಿ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಅಂದ್ರೆ 2023ರಲ್ಲಿ ಅದು ಎಷ್ಟು ಡ್ರಾಸ್ಟಿಕ್ ಆಗಿ ಕಮ್ಮಿ ಆಗಿದೆ ಅಂದ್ರೆ 3,900ಕ್ಕೆ ಇಳಿದಿದೆ. ಇದನ್ನ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಹಾಗಾದ್ರೆ ಈ ಮಕ್ಕಳನ್ನ ತಾವು ಕೆಲಸಕ್ಕೆ ಹೋಗುವಾಗ ಈ ಮಹಿಳೆಯರು ಎಲ್ಲಿ ಬಿಡೋದು, ಮತ್ತೆ ಇವ್ರು ಏನನ್ನ ಹೆಚ್ಚು ಮಾಡ್ತೇವೆ, ಅವರನ್ನ ಹೇಗೆ ಕೆಲಸ ಕೊಡುವ ಹಾಗೆ ಮಾಡ್ತೇವೆ, ಕೆಲಸ ಮಾಡುವ ಹಾಗೆ ಮಾಡ್ತೇವೆ ಅನ್ನುವ ಭರವಸೆಗಳನ್ನ ಹೇಗೆ ಬಿಜೆಪಿ ಸರ್ಕಾರ ಕೊಟ್ಟಿದೆ. ಇನ್ನು ಹೆರಿಗೆ ಪ್ರಯೋಜನ ಕಾಯ್ದೆ ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ 2017ರ ತಿದ್ದುಪಡಿಯ ಪ್ರಕಾರ 50ಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಯಾವುದೇ ಸಂಸ್ಥೆ ಇರ್ಬೋದು, ಆ ಸಂಸ್ಥೆ ಈ ಉದ್ಯೋಗಿಗಳ ಮಕ್ಕಳಿಗಾಗಿ ಶಿಶು ವಿಹಾರವನ್ನ ಮಾಡೋದು ಕಡ್ಡಾಯ ಮಾಡಿದೆ. ಹಾಗಿದ್ರೂ ಕೂಡ ಇಂಡಿಯಸ್ 10ನಲ್ಲಿ 2021ರ ವರದಿ ಈ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಇಲ್ಲ ಅಂತ ಹೇಳ್ತದೆ. ಮತ್ತೆ ಇದನ್ನ ಕೇವಲ ಈ ಕಾಯ್ದೆಯಲ್ಲಿ ಏನು ಹೇಳಿದೆ, ಇದನ್ನ ಕೇವಲ ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮಾತ್ರ ಸೀಮಿತ ಮಾಡಲಾಗಿದೆ. ಹಾಗಾದ್ರೆ ಸಣ್ಣ ಸಣ್ಣ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರು ತಮ್ಮ ಮಕ್ಕಳನ್ನು ಎಲ್ಲಿಗೆ ಬಿಡೋದು? ಅವರ ಕಂಪನಿ ಅವರ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಮಾಡಿಲ್ಲ. ಇದನ್ನ ಈ ಕಾಯ್ದೆ ಕಡ್ಡಾಯ ಮಾಡಿದ್ರು ಕೂಡ ಸಣ್ಣ ಸಣ್ಣ ಕಂಪನಿಗಳಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ. ಇದನ್ನ ಬಹುರಾಷ್ಟ್ರೀಯ ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಾತ್ರ ಸೀಮಿತ ಮಾಡಲಾಗಿದೆ. ರಾಷ್ಟ್ರೀಯ ಮುಟ್ಟಿನ ನೈರ್ಮಲ್ಯ ನೀತಿ 2022 ಅಂದ್ರೆ ನ್ಯಾಷನಲ್ ಮೆನ್ಸ್ಟ್ರುವಲ್ ಹೈಜಿನ್ ಪಾಲಿಸಿ 2022ರ ಕರಡಿನಲ್ಲಿ ಡ್ರಾಫ್ಟ್ನಲ್ಲಿ ಮುಟ್ಟಿನ ಸಮಯದಲ್ಲಿ ಮನೆಯಿಂದ ಕೆಲಸ ಮಾಡೋದಕ್ಕೆ ಸಪೋರ್ಟ್ ಲೀವ್ ನೀಡುವುದನ್ನ ಅದು ಹೇಳುತ್ತದೆ. ಆದರೆ ಮುಟ್ಟಿನ ರಜೆಯ ವಿಷಯದಲ್ಲಿ ಸಂಸತ್ತಿನಲ್ಲಿ ಒಂದು ಚರ್ಚೆ ನಡೀತದೆ. ಆ ಚರ್ಚೆ ನಡೆಯುವಾಗ ಕೇಂದ್ರ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ಮೃತಿ ಇರಾನಿಯವರು ಒಂದು ಹೀನವಾದ ಹೇಳಿಕೆಯನ್ನು ಕೊಡ್ತಾರೆ. ಏನಂದ್ರೆ ಹೀಗೆ ಮುಟ್ಟಿಗೆಲ್ಲ ನಾವು ರಜೆ ಕೊಟ್ರೆ ಮಹಿಳೆಯರ ವಿರುದ್ಧದ ತಾರತಮ್ಯ ಹೆಚ್ಚಾಗ್ತದೆ ಅಂತ ಅವರು ಹೇಳ್ತಾರೆ. ಏನಿವರ ಮಾತಿನ ಅರ್ಥ? ಮಹಿಳಾ ಮೀಸಲಾತಿ ಬಗ್ಗೆ ನೋಡೋಣ ಅಂದ್ರೆ 2014 ಮತ್ತೆ 2019ರ 2 ಪ್ರಣಾಳಿಕೆಗಳಲ್ಲಿ ಬಿಜೆಪಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ತಮ್ಮ ಮೊದಲ ಆದ್ಯತೆ ಅಂತ ಅದು ಹೇಳಿತ್ತು. ಆದ್ರೆ ಅಂತಿಮವಾಗಿ ಸರ್ಕಾರ ಮಾಡಿದಾದ್ರೂ ಏನು 2024ರ ಚುನಾವಣೆಯ ನಂತರ ನವೀಕರಿಸಿದ ಜನಸಂಖ್ಯೆಯ ಅಂಕಿ ಅಂಶಗಳ ಆಧಾರದ ಮೇಲೆ ಡಿಲಿಮಿಟೇಷನ್ ಆದ ಮೇಲೆ ನಾವು ಇದನ್ನ ಜಾರಿಗೆ ಮಾಡ್ತೇವೆ ಈ ಮೀಸಲಾತಿಯನ್ನ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅಂದ್ರೆ ಈ ಮಸೂದೆಯನ್ನ ಷರತ್ತುಗಳೊಂದಿಗೆ ಸೆಪ್ಟೆಂಬರ್ 2023ರಲ್ಲಿ ಸಂಸತ್ತಿನಲ್ಲಿ ಅಂಗೀಕರಿಸಲಾಗಿದೆ. ಎಲ್ಲರೂ ಈ ಮಸೂದೆ ಇನ್ನೇನು ಜಾರಿ ಆಗತ್ತೆ ಅಂತ ಕಾಯ್ತಾ ಇದ್ರೆ ನಮ್ಮ ಗೃಹ ಸಚಿವ ಅಮಿತ್ ಶಾ ಅವರು 2029ರ ಚುನಾವಣೆಯ ನಂತರ ಈ ಮಸೂದೆಯನ್ನ ಜಾರಿಗೆ ತರಲಾಗ್ತದೆ ಅಂತ ಅವರು ಹೇಳುತ್ತಾರೆ. ಮಹಿಳೆಯರ ವಿರುದ್ಧದ ಅಪರಾಧಗಳು ಜಾಸ್ತಿ ಆಗ್ತಾ ಇದ್ದಾವೆ. 2014ರಲ್ಲಿ ಬಿಜೆಪಿ ಚುನಾವಣಾ ಪ್ರಚಾರ ಮಾಡುವ ಸಂದರ್ಭದಲ್ಲಿ ನಮಗೆ ಅಧಿಕಾರವನ್ನ ಕೊಡಿ, ನಾವು ಮಹಿಳೆಯರ ಮೇಲೆ ರಕ್ಷಣೆ ಕೊಡ್ತೀವಿ, ಅವರ ಮೇಲಿನ ದೌರ್ಜನ್ಯ ಕಡಿಮೆ ಆಗ್ತದೆ ಅಂತ ಅದು ಹೇಳಿತ್ತು. ಆದ್ರೆ ಆಗಿದ್ದೇನು? ಕಥುವಾ, ಉನ್ನಾವು ಮೊದಲಾದ ರೇಪ್ ಪ್ರಕರಣಗಳು, ಬಿಜೆಪಿ ನಾಯಕರಿಂದ ಆಗಿರುವ ಅತ್ಯಾಚಾರಗಳು, ಅಷ್ಟೇ ಯಾಕೆ ಕರ್ನಾಟಕದ ಬಿಜೆಪಿ ನಾಯಕರ ಸೆಕ್ಸಿಡಿ ಸ್ಕ್ಯಾಂಡಲ್ಗಳು ನಮ್ಮ ಕಣ್ಣ ಮುಂದೆ ನಡೆದಿವೆ.
ಇವರು ಮಹಿಳೆಯರಿಗೆ ಹೇಗೆ ರಕ್ಷಣೆ ಕೊಡ್ತಾರೆ? ಮಣಿಪುರ ಹಿಂಸಾಚಾರ ಸಂದರ್ಭದಲ್ಲಿ ಮಹಿಳೆಯೊಬ್ಬರನ್ನ ಬೆತ್ತಲಾಗಿಸಿ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಾಗಿತ್ತು. ಈಗ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB ಏನಿದೆ, ಅದರ ಅಂಕಿಅಂಶಗಳ ಪ್ರಕಾರ ಕಳೆದ ದಶಕದಲ್ಲಿ, ಒಂದು ದಶಕದಲ್ಲಿ ಅಂದ್ರೆ ಮೋದಿ ಆಡಳಿತದಲ್ಲಿ ಮಹಿಳಾ ದೌರ್ಜನ್ಯ ಜಾಸ್ತಿ ಆಗಿರೋದು ಕಂಡು ಬಂದಿದೆ. NCRB ಡೇಟಾ ಏನ್ ಹೇಳುತ್ತದೆ ನೋಡಿ. 2014ರಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧಗಳ ಪ್ರಮಾಣ ಏರಿಕೆಯಾಗಿದೆ. ಅಂದ್ರೆ 1 ಲಕ್ಷ ಮಹಿಳೆಯರಲ್ಲಿ ಅವರ ವಿರುದ್ಧದ ಅಪರಾಧಗಳ ಪ್ರಮಾಣ 2014ರಲ್ಲಿ 56.3 ಇತ್ತು. ಇದು 2022ಕ್ಕೆ 66.4ಕ್ಕೆ ಏರಿಕೆಯಾಗಿದೆ. ಅಂದ್ರೆ ಇವರು ನಾರಿ ಶಕ್ತಿ ವಂದನ್, ಮಣ್ಣು ಮಸಿ ಅಂತ ಏನು ಕೆಲಸ ಮಾಡಿದೆ ಇವರದು? ಇವರು ಏನು ಯೋಜನೆಗಳನ್ನ ಇದಕ್ಕೆ ಹಾಕೊಂಡಿದ್ದಾರೆ? ಲಿಂಗ ಅಸಮಾನತೆಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ಮೋದಿ ಆಡಳಿತದಲ್ಲಿ ಹತ್ತಿಕ್ಕಲಾಗಿದೆ. 2014 ಮತ್ತು 2019 ಎರಡೂ ಪ್ರಣಾಳಿಕೆಗಳಲ್ಲಿ ಮೋದಿ ಸರ್ಕಾರ ಭಾರತ ಏಕರೂಪದ ನಾಗರಿಕ ಸಂಹಿತೆಯನ್ನ ಅಳವಡಿಸಿಕೊಳ್ಳುವವರೆಗೆ ಲಿಂಗ ಅಸಮಾನತೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿತ್ತು. ಕಾಯ್ದೆಯನ್ನು ಅನುಷ್ಠಾನ ಮಾಡಿ ಮದುವೆ, ವಿಚ್ಛೇದನ ಮತ್ತು ಉತ್ತರಾಧಿಕಾರಕ್ಕೆ ಸಂಬಂಧಿಸಿದ ಸದ್ಯ ಇರುವ ಧರ್ಮಾಧಾರಿತ ಕಾನೂನುಗಳನ್ನ ಕಿತ್ತು ಹಾಕ್ತೇವೆ ಅಂತ ಬಿಜೆಪಿ ಹೇಳಿದೆ. ಈಗ ಭಾರತದ ಕಾನೂನು ಆಯೋಗ ಈ ಏಕರೂಪದ ನಾಗರಿಕ ಸಂಹಿತೆಯ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯವನ್ನ ಕೇಳುತ್ತಾ ಇದೆ. ಒಟ್ಟಾರೆಯಾಗಿ ನಾರಿ ವಂದನ್, ಬೇಟಿ ಬಚಾವೋ ಬೇಟಿ ಪಡವೋ ಅಂತ ಮಹಿಳೆಯರ ಕಣ್ಣಿಗೆ ಮಣ್ಣೇರಿಚ್ಚುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಈ ತಂತ್ರವನ್ನ ಬಿಜೆಪಿ ಮುಂದುವರಿಸ್ತಲೇ ಇದೆ. ಮಹಿಳೆಯರ ಮೇಲಿನ ದೌರ್ಜನ್ಯ ಹೆಚ್ಚಾಗ್ತಲೇ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಮುಂದಿನ ಬಾರಿ ಇನ್ನೊಂದು ವಿಚಾರದ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೆ ಕಾಯ್ತಾ ಇರಿ. ನಮಸ್ಕಾರ.